ನಿಮಗೆ ಲಾಸ್ಟ್ ಒಂದು ಆಫರ್ ಇದೆ, ಆಫರ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್. ಸರ್ ಪರ್ ಅವರ್ಗೆ ಇದರಲ್ಲಿ 200 ಇಂದ 300 ಬರುತ್ತೆ. 1 ವರ್ಷ ಸರ್ವಿಸ್ ಫ್ರೀ ಆಗಿರುತ್ತೆ. ಕಂಟಿನ್ಯೂಸ್ 8 ಅವರ್ ಯೂಸ್ ಮಾಡಿದ್ರು ಏನು ಮಷಿನರಿ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಪಾನಿಪುರಿ, ಪೂರಿ, ಪಾಪಡನ್ನು ಮಾಡ್ಕೋಬೋದು ಸರ್. ಇನ್ನೊಬ್ಬರ ಕೈ ಕೆಳಗೆ ಹೋಗ್ಬಿಟ್ಟು ಜವಾನ ಅನ್ನಿಸ್ಕೋಕ್ಕಿಂತ ನಮ್ಮದೇ ಓನ್ ಬಿಸ್ನೆಸ್ ಹಾಕೊಂಡು ಮಾಲೀಕ ಅನ್ನಿಸ್ಕೊಳ್ಳೋದು ಬೆಟರ್ ಇರುತ್ತೆ. ಅವರಿಗೆ ಒಂದು 1 ಗ್ರಾಮ್ ಗೋಲ್ಡ್ ಕಾಯಿನ್ ಆಫರ್ ಕೊಡ್ತಾ ಇದ್ದೀವಿ. ರೊಟ್ಟಿ ಒಳಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಜಸ್ಟ್ ಒಂದು 2 ನಿಮಿಷ 3 ನಿಮಿಷಕ್ಕೆ ಇಷ್ಟು ರೊಟ್ಟಿ ಮಾಡಾಯಿತು ಜೋಳದ ರೊಟ್ಟಿನ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಿರೋದು. ಇವಾಗ ತುಂಬ ಜನ ಏನಂದರೆ ಫುಡ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಮೀನ್ಸ್ ಒಂದು PG ಇಟ್ಟಿರ್ತಾರೆ, ಅಥವಾ ಒಂದು ಚಪಾತಿನ ಮಾಡಿ ಒಂದು ಹೋಲ್ಸೇಲಲ್ಲಿ ಮಾರೋರು ಇರ್ತಾರೆ, ಇಲ್ಲಾಂದರೆ ಹಪ್ಪಳ ಮಾಡೋರು ಇರ್ತಾರೆ, ಇಲ್ಲಾಂದ್ರೆ ರೊಟ್ಟಿ ಮಾಡೋರು ಇರ್ತಾರೆ. ಇಲ್ಲ ಇದೇ ಥರ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ವರ್ಕ್ ಮಾಡೋರು ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಒಂದು ಯೂಸ್ಫುಲ್ ಆಗೋಸ್ಕರ ಒಂದು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಒಬ್ಬರೊಬ್ಬರೇ ಒಂದೊಂದು ಹಪ್ಪಳ ಇದು ಮಾಡಬೇಕಂದ್ರೂ ಕಡಿಮೆ ಅಂದರೂ 1 ನಿಮಿಷ ಬೇಕಾಗತ್ತೆ. ಸೊ ಅವರು ಒಂದು ದಿನಕ್ಕೆ 1000 ರೊಟ್ಟಿ ಮಾಡ್ಬೋದು, ಅಥವಾ 1000 ಚಪಾತಿ ಮಾಡ್ಬೋದು. ಸೊ ಅವ್ರು ಸೇಲ್ ಮಾಡೋಕ್ಕೆ ಹೋದಾಗ ಅವ್ರಿಗೆ ಕಮ್ಮಿ ಸಿಗುತ್ತೆ, ಅಥವಾ ಜಾಸ್ತಿ ಜನ ಎಂಪ್ಲಾಯೀಸ್ ಬೇಕಾಗತ್ತೆ ಅವರಿಗೆ. ಸೊ ಅಂಥದ್ದೆಲ್ಲ ಬೇಡ, ನಿಮ್ಗೆ ಗಂಟೆಗೆ 1000 ಮಾಡುತ್ತೆ, 1000ಗಿಂತ ಕಡಿಮೆನೂ ಮಾಡುತ್ತೆ ಅಂತ ಮೆಷಿನ್ ತೋರ್ಸೋಕೆ ಬಂದಿದ್ದೀನಿ. ಬನ್ನಿ ಹೋಗೋಣ. ಇದೇನು ಮಿಷಿನ್ನು, ಏನು ಚಪಾತಿ ಮಾತ್ರ ಮಾಡೋದು ಅಥವಾ ಅದ್ರಲ್ಲಿ ಏನೇನು ಮಾಡ್ಬೋದು ಅದನ್ನು ಪ್ರತಿಯೊಂದು ತಿಳ್ಕೊಂಬರೋಣ. ಪ್ರೈಸ್ ಏನು ಅದನ್ನು ತಿಳ್ಕೊಂಬರೋಣ. ನಾನಿವತ್ತು ಹುಬ್ಳಿಲಿರೋ ಶ್ರೀರಾಮ್ ಫುಡ್ ಸೊಲ್ಯೂಷನ್ ತಾರಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೀನಿ. ಈ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಅಶೋಕ್ ಅಂತ. ಅಶೋಕ್ ಅಂತ. ಸರ್, ಇದು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಇದು ಓಪನ್ ಆಗಿ ಎಷ್ಟು ಟೈಮ್ ಆಯಿತು? ನೀವು ಇಂಡಸ್ಟ್ರಿಯಲ್ಲಿ ಎಷ್ಟು ಟೈಮಿಂದ ವರ್ಕ್ ಮಾಡ್ತೀರಾ? ನಮ್ಮ ಕಂಪ್ನಿ ಓಪನ್ ಆಗಿ ಸರ್ ಇನ್ನೂ 4 ವರ್ಷ ಆಯಿತು. ನಾವು ಇಂಡಸ್ಟ್ರಿಯಲ್ಲಿದ್ದು ತುಂಬ ಜನ ಆಯಿತು. ಫುಲ್ ಎಕ್ಸ್ಪೀರಿಯನ್ಸ್ ಕೂಡ ಬ್ರದರ್ ಇದ್ದಾರೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ನೀವು ನೋಡ್ತೀರಿ, ಇದೆಲ್ಲ ನಮ್ಮ ಫುಡ್ ಮಷಿನರಿ ಪ್ರಾಡಕ್ಟ್ಸ್ಗಳೆಲ್ಲ ಇದು. ಈಗ ನಮ್ಮ ಹತ್ರ ವೇರಿಯಂಟ್ಸ್ ಆಗಿ ಒಂದು 5 ಮಾಡಲ್ಸ್ ಇದೆ ಎಲ್ಲ. ಓಕೆನಾ? ಈಗ ಕಸ್ಟಮರ್ ಬಂದುಬಿಟ್ಟು ಈಗ ಸಣ್ಣ ಬಜೆಟಿಂದ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ. ಅಂಥವ್ರಿಂದ ಹಿಡಿದು ಈಗ ಆಲ್ರೆಡಿ ಸ್ಟ್ಯಾಂಡಪ್ ಆಗಿರ್ತಾರೆ, ಅವರು ಕೂಡ ಅವ್ರಿಗೆ ಹೆಲ್ಪ್ ಆಗೋ ಮಷಿನ್ ಬೇಕಾಗ್ತಿರುತ್ತೆ. ಆ ರೀತಿ ಎಲ್ಲ ಕೆಟಗರಿವರೆಗೂ ಯೂಸ್ ಆಗುವಂಥ ಮಷಿನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಯಾವ್ದಾದ್ರು ಮಷಿನ್ ನಿಮ್ಮ ಹತ್ರ ಅದನ್ನು ತೋರಿಸ್ಬೋದಾ? ಸರ್, ನನ್ನ ಹತ್ರ ಇವೆಲ್ಲ ನನ್ನ ಹತ್ರ ಮಷಿನ್ ಬೇರೆ ಬೇರೆ ಮಾಡಲ್ಸ್ ಇದೆ. ನಮ್ಮ ಸೇಲ್ಸ್ ಎಕ್ಸ್ಪರ್ಟ್ ಮೈಲಾರ್ ಅಂತ ಇದ್ದಾರೆ. ಅವರಿಗೆಲ್ಲ ಪೂರ್ತಿ ಮಷಿನರಿ ಇನ್ಫಾರ್ಮೇಷನ್ ಹೇಳ್ಕೊಡ್ತಾರೆ. ಓಕೆನಾ? ನಿಮಗೆ ಲಾಸ್ಟ್ ಒಂದು ಆಫರ್ ಇದೆ, ಆಫರ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್. ನೋಡಿ, ಸ್ಟಾರ್ಟಿಂಗಲ್ಲೇ ಇವರು ಆಫರ್ ಕೂಡ ಇದೆ ಅಂತ ಹೇಳ್ತಾರೆ. ಫಸ್ಟ್ ನಾವು ಮೆಷಿನ್ ನೋಡೋಣ, ಮೆಷಿನ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ನೋಡೋಣ. ಸೇಲ್ಸ್ ಎಕ್ಸಿಕ್ಯೂಟಿವ್ ಒಬ್ರು ಇದ್ದಾರೆ ಅಂತ ಅವ್ರ ಸಹ ಮಾತಾಡ್ಸೋಣ, ಆಮೇಲೆ ಇವರು ಆಫರ್ನೆಲ್ಲ ತಿಳ್ಕೊಳ್ಳೋಣ. ಬನ್ನಿ ಫಸ್ಟು ಮೆಷಿನ್ ಹೇಗಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸರ್, ನನ್ನ ಹತ್ರ 5 ಟೈಪ್ಸ್ ಬರುತ್ತೆ ಮಷಿನರಿಯಲ್ಲಿ. ನಾನು ಫಸ್ಟ್ ಮಾಡಲ್ ಮಿನಿ ಅಂತ ತೋರಿಸ್ತೀನಿ. ಮಿನಿ ಅಂತ ಹೇಳಿದ್ರೆ ಈ ಪ್ರೈಸ್ ಬಂದ್ಬಿಟ್ಟು 80,000 ಸರ್ ಈ ಮಷಿನರಿದ್ದು. ಇದರಲ್ಲಿ ಒಣ ಹಿಟ್ ಬೀಳೋ ಸಿಸ್ಟಮ್ ಇರಲ್ಲ ಈ ಮಷಿನಲ್ಲಿ. 80,000 ಪ್ಲಸ್ GST ಸರ್ ಈ ಮಷಿನರಿ. ಒಣ ಹಿಟ್ ಬೀಳಲ್ಲ ಅಂದ್ರೆ ಬೇರೆಲ್ಲ ಒಣ ಹಿಟ್ ಬೀಳೋ ಆಪ್ಷನ್ ಕೂಡ ಇದೆ ಸರ್ ನಮ್ಮ ಹತ್ರ. ಸಣ್ಣ ಮಷಿನಲ್ಲಿ ಕೂಡ ಒಣ ಹಿಟ್ ಬೀಳೋ ಸಿಸ್ಟಮ್ ಇದೆ. ಆ ಒಣ ಹಿಟ್ ಬೀಳೋ ಸಿಸ್ಟಮ್ ಮಷಿನ್ ಕೂಡ ತೋರಿಸ್ತೀನಿ ನಿಮಗೆ ಯಾವ ತರ ಇರುತ್ತೆ ಅಂತ ಹೇಳಿ. ಈ ಮಷಿನ್ ಪ್ರೈಸ್ ಬಂದ್ಬಿಟ್ಟು 1,12,000 ಸರ್. ಇದು ಒಣ ಹಿಟ್ ಬೀಳೋ ಸಿಸ್ಟಮ್ ಕೂಡ ಇರುತ್ತೆ ಸರ್. ಇದು ಒಣ ಹಿಟ್ ಬೀಳೋದಂದ್ರೆ ಏನಕ್ಕೆ ಒಣ ಹಿಟ್? ಸರ್, ಈ ಒಣ ಹಿಟ್ ಬೀಳೋ ರೀಸನ್ ಏನಂತ ಹೇಳಿದ್ರೆ ಬೆಲ್ಟ್ಗೆಲ್ಲ ರೊಟ್ಟಿ ಅಟ್ಕೊಳ್ಳಲ್ಲ ಸರ್ ಆಕ್ಚುಲಿ. ಆ ರೀಸನ್ಗೋಸ್ಕರ ಒಣ ಹಿಟ್ ಬೀಳಲೇಬೇಕು. ಒಣ ಹಿಟ್ ಬಿದ್ರೆ ಬೆಟರ್ ಇರುತ್ತೆ. ರೊಟ್ಟಿ ತಿರು ದಪ್ಪ ಅಂತ ಹೇಳಿ ನಾವು ತಿಳ್ಕೊಳ್ಳೋದೇ ಒಣ ಹಿಟ್ ಬಿದ್ಮೇಲೆ ಸರ್. ಸರ್, ಇದು 1,20,000 ಅಂದ್ರೆ ಅದು 80,000 ಅಂದ್ರೆ ಅವೆರಡಕ್ಕೂ ಏನು ಡಿಫ್ರೆನ್ಸ್? ಅದು ಒಣ ಹಿಟ್ ಬೀಳೋದು, ಈ ಒಣ ಹಿಟ್ ಬೀಳೋದು ಮತ್ತೆ ಇದು SS ಮಟೀರಿಯಲ್ ಸರ್ ಫುಲ್ಲಿ. ಇದೆಲ್ಲ MS ಇರುತ್ತೆ ಸರ್ ಮಟೀರಿಯಲ್. ಓಕೆ, ಅದು SSಗೂ MSಗೂ ಸ್ವಲ್ಪ ಮೆಟೀರಿಯಲ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಸರ್. MS ಎಲ್ಲ ಕಡಿಮೆ ಇರುತ್ತೆ, SS ಎಲ್ಲ ಕಾಸ್ಟ್ಲಿ ಇರುತ್ತೆ. ಯಾಕಂದ್ರೆ ಫುಡ್ ಸೊಲ್ಯೂಷನ್ ಯೂಸ್ ಮಾಡಬೇಕು ಅಂತ ಮಟೀರಿಯಲ್ SS ಸರ್ ಇದು. ಓಕೆ ಸರ್, ಇವಾಗ ಏನಂದ್ರೆ ಎರಡಕ್ಕೂ ಯೂಸ್ ಮಾಡಿರೋ ಮೆಶ್ ಇದು ಮೋಟರ್ ಒಂದೇ ತರದ? ಮೋಟರ್ ಸೇಮ್ ಸರ್, ಎರಡು ಕೆಪಾಸಿಟಿ ಸೇಮ್ ಇರುತ್ತೆ, ಪ್ರೊಡಕ್ಷನ್ ಕೂಡ ಸೇಮೇ ಇರುತ್ತೆ. ಓಕೆ ಸರ್, ಇವಾಗ ಪ್ರೊಡಕ್ಷನ್ ಸೇಮ್ ಅಂತ ಹೇಳಿದ್ರೆ ಎಷ್ಟು ಅವರಿಗೆ ಸರ್ ಪರ್ ಅವರ್ಗೆ ಇದರಲ್ಲಿ 200 ಇಂದ 300 ಬರುತ್ತೆ. 200 ಇಂದ 300 ಬರುತ್ತೆ. ಈ ಮಷಿನರಿಯಲ್ಲೂ 200 ಇಂದ 300 ಬರುತ್ತೆ ಸರ್. ಎರಡು ಮಷಿನರಿ ಮಾಡ್ಕೋಬಹುದು. ಪೇಪರ್ ಸಿಸ್ಟಮ್ ವರ್ಗೂ ಮಾಡ್ಕೋಬಹುದು. ನಮಗೆ ತಿಳು ಬೇಕಂದ್ರೆ ತಿಳು ಮಾಡ್ಕೋಬಹುದು, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬಹುದು. ಆ ತರ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಸರ್ ಮಷಿನರಿಯಲ್ಲಿ. ಸರ್, ಇದರಲ್ಲಿ ಏನೋ ಇಲ್ಲ ಅಂದ್ರೂ ಒಂದು 7 ಐಟಮ್ ಮಾಡ್ಬೋದು. ರೊಟ್ಟಿ ಒಳಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ವಿತ್ ಅಡಿಷನಲ್ ನಾವೇನಾದ್ರೂ ಡ್ರಮ್ ತಗೊಂಡು ನಾವು ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ತರ ಡ್ರಮ್ ತಗೋಬೇಕಾಗುತ್ತೆ ಸಪರೇಟ್ ಸರ್. ಡ್ರಮ್ ತಗೊಂಡ್ಬಿಟ್ಟು ಅದರಲ್ಲಿ ಪಾನಿಪುರಿ, ಪೂರಿ, ಪಾಪಡನ್ನು ಮಾಡ್ಕೋಬಹುದು ಸರ್. ಓಕೆ, ಅಂದ್ರೆ ಒಂದು ಮೆಷಿನ್ ತಗೊಂಡ್ರೆ ನಾವು ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ಸರ್. ನಮಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದನ್ನ ಕೂಡ ಮಾಡ್ಕೋಬಹುದು. ಓಕೆ, ನಮ್ಗೆ ಇದು ಕಟರು ಸ್ವಲ್ಪ ಸಣ್ಣ ಸೈಜ್ ಬೇಕು. ಒಬ್ಬೊಬ್ರು ಚಪಾತಿ ಸೈಜ್ ಸಣ್ಣ ಇರುತ್ತೆ, ಅನ್ನೋ ಚಪಾತಿ ಸೈಜ್. ಸರ್, ನನ್ನ ಕಡೆ ಸ್ಟಾರ್ಟ್ ಆಗೋದು ಇದರಿಂದ ಒಂದು ಚಪಾತಿದು ಒಂದು ರೊಟ್ಟಿದು ಮಾಡ್ತೀನಿ ಅಂತ ಹೇಳಿದ್ರೆ 8 ಇಂಚಿಂದ ಸ್ಟಾರ್ಟ್ ಆಗಿ 12 ಇಂಚ್ವರೆಗೂ ಸಿಗುತ್ತೆ ಸರ್ ನನ್ನ ಹತ್ರ ಕಟರ್ಸು. ನೀವು ಯಾವ್ದು ಹೇಳ್ತಿರಲ್ಲ ಒಂದು ಮಷಿನರಿ ಕೂಡ ಹಾಕಿ ಕೊಡ್ತೀನಿ. ಸಪೋಸ್ ಅಡಿಷನಲ್ ಬೇಕು ಅಂತ ಹೇಳಿದ್ರೆ ಚಾರ್ಜಸ್ ಇರುತ್ತೆ ಸರ್, ಪೇ ಮಾಡಿದ್ರೆ ಕೊಡ್ತೀನಿ ಕಟರ್ ಕೂಡ. ಸರ್, ಇವೆರಡು ಆಯ್ತು, ಇದು ಬಿಟ್ಟು ಬೇರೆ ತರ ಸರ್ ನನ್ನ ಹತ್ರ ಮಿನಿ ಟಾಪ್ ಎಂಡ್ ಅಂತ ಇರುತ್ತೆ. ಇದರಲ್ಲಿ ರಿಟರ್ನ್ ಬೆಲ್ಟ್ ಕೂಡ ಇರುತ್ತೆ. ಇದರಲ್ಲಿ ಪರ್ ಅವರ್ಗೆ 500 ಇಂದ 600 ವರೆಗೂ ಆಗುತ್ತೆ. ನಾ ಆಗಲೇ ಹೇಳಿದಲ್ಲ ಸರ್ ಐಟಮ್ಸ್ ಪ್ರೊಡಕ್ಷನ್ ಏನ್ ಬರುತ್ತೆ ಅಂತ. ಈ ಮಷಿನ್ ಅಲ್ಲಿ ಕೂಡ ಅಷ್ಟೇ ಬರುತ್ತೆ, ಮತ್ತೆ ಕಾಸ್ಟ್ಲಿ ಮತ್ತೆ ಜಾಸ್ತಿ ಕೂಡ ಆಗುತ್ತೆ ಸರ್. ಪಾನಿಪುರಿದೆಲ್ಲ ಪ್ರೊಡಕ್ಷನ್ ಡೈ ಎಲ್ಲ ಜಾಸ್ತಿ ಇರುತ್ತೆ. ಇದರಲ್ಲಿ ಒಂದೇ ಕೂರತ್ತೆ ಅಂದ್ರೆ ಅದರಲ್ಲಿ ಇವಾಗ ಇಲ್ಲೊಂದು ಸಣ್ಣ ಸಣ್ಣದಿರುತ್ತಲ್ಲ ಸರ್,
ಸುಮಾರು ಜಾಸ್ತಿನೇ ಕೊಂಡಿರುತ್ತೆ, ಒಂದು 10-12 ಪೀಸ್ ಕುಂಟ್ಬಿಡುತ್ತೆ ಪಾನಿಪುರಿದೆಲ್ಲ. ಇನ್ನು ಹಪ್ಪಳ ಗಿಪ್ಪಳ ಮಾಡೋದಂದ್ರೆ ಹಪ್ಪಳನೂ ಅಷ್ಟೇ ಹಪ್ಪಳದ್ದು ಸಪೋಸ್ ಹಪ್ಪಳದ್ದು ಒಂದು 5 ಪೀಸ್ ಬರುತ್ತೆ ಸರ್, ಒಂದು ಡ್ರಮ್ ಅಲ್ಲಿ 5 ಕಟ್ರ್ ಕೊಂಡಿರುತ್ತೆ, 5 ಕಟ್ರನ್ನೆಲ್ಲ ಹಾಕೋಬಹುದು. ಇಲ್ಲಿ ಬೆಲ್ಟ್ ಇಲ್ಲ, ಬಟ್ ಇರೋ ಬೆಲ್ಟ್ ಇದೆ, ಇದು ಯೂಸ್ ಏನು ಸರ್? ಹಾ ಸರ್, ಇದು ಬೆಲ್ಟ್ ಏನ್ ಯೂಸ್ ಅಂತ ಹೇಳಿದ್ರೆ ರೊಟ್ಟಿ ಕಟ್ ಆದಂತನ ತೆಗೆದಾದ್ಮೇಲೆ ರಿಟರ್ನ್ ಬೆಲ್ಟ್ ಮೇಲೆ ವೇಸ್ಟೇಜ್ ಹಿಟ್ಟಿರತ್ತಲ್ಲ ಅದನ್ನ ಇದ್ರ ಮೇಲೆ ಹಾಕಿದ್ರೆ ತಾನೇ ಹೋಗಿ ಹಾಲರ್ ಅಲ್ಲಿ ಬೀಳುತ್ತೆ. ಹಾಲರ್ ಅಲ್ಲಿ ಬಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಅದೇ ಮತ್ತೆ ರೊಟ್ಟಿಯಾಗಿ ಬರುತ್ತೆ, ವೇಸ್ಟೇಜ್ ಕೂಡ ಆಗಲ್ಲ ಸರ್ ಮಷಿನರಿಯಲ್ಲಿ. ಇದ್ರಲ್ಲಿ ಏನಂದ್ರೆ ನಾವೇ ಮ್ಯಾನ್ಯುವಲಿ ಮ್ಯಾನುವಲಿ ತೆಗೆದು ಹಾಕ್ಬೇಕು ಸರ್ ಸಣ್ಣ ಮಷಿನ್ ಅಲ್ಲಿ. ಓಕೆ, ಇದಕ್ಕೆ ಸ್ವಲ್ಪ ಎಂಪ್ಲಾಯೀಸ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಒಂದು ಇಬ್ಬರು ಇಬ್ರು ಬೇಕಾಗುತ್ತೆ, ಇದಕ್ಕೆ ಒಬ್ಬರೇ ಆದ್ರೂ ಸಾಕು, ಒಬ್ಬರೇ ಆದ್ರೂ ಸಾಕು. ಮತ್ತೆ ಈ ಮಷಿನ್ ಅಲ್ಲಿ ಸರ್ ಒಬ್ರು ರೊಟ್ಟಿ ತೆಗೆದ್ಬಿಟ್ಟು ಕೆಲಸ ಪಾಸ್ ಮಾಡುವಂತವ್ರು ಇದಾರೆ ಅಂತ ಹೇಳಿದ್ರೆ ಒಬ್ಬರೇ ತೆಗೆದು ಕೂಡ ಹಾಕ್ಬೋದು. ಬಟ್ MS ಮಾಡಲ್ ಅಲ್ಲಿ ಆತರ ಬರಲ್ಲ, ಒಬ್ರು ಒಣ ಇಟ್ಟು ಉದುರ್ಸ್ಲಿಕ್ಕೆ ನಿಲ್ಬೇಕು, ಒಬ್ರು ರೊಟ್ಟಿ ತೆಗಿಲಿಕ್ಕೆ ನಿಲ್ಬೇಕು. ನೋಡಿ ನಮ್ಮ ಪ್ರೈಸ್ ವೇರಿಯಂಟ್ ಆದಂಗೂ ಎಂಪ್ಲಾಯೀಸ್ ಕಮ್ಮಿ ಆಗ್ತಾರೆ, ಪ್ರೊಡಕ್ಷನ್ ಅದೇ ತರ ಇರುತ್ತೆ, ಲೈಫ್ ಲಾಂಗ್ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್ ಅಸೆಸ್ಮೆಂಟ್. ಏನದನ್ನ ಬಿಟ್ರೆ ಸರ್ ಇದೇನು ಪ್ಲೇಟ್ ಎಲ್ಲ ಹಾಕಿದ್ ಸರ್ ಇದು ಟಾಪ್ ಅಂಡ್ ಮಷಿನ್ ಅಂತ ಹೇಳಿ ರೊಟ್ಟಿ ತೆಗಿಯೋ ಅವಶ್ಯಕತೆ ಇಲ್ಲ ಸರ್. ಇದರಲ್ಲಿ ಪರ್ ಅವರ್ಗೆ 1000 ರೊಟ್ಟಿ ಬರುತ್ತೆ. ಸಣ್ಣ ಮಷಿನ್ ಬೈ ಮಾಡ್ತಾರೆ, ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಅವ್ರಿಗೆ, ಅಂಥವ್ರಿಗೆ ನಾನು ದೊಡ್ಡ ಮಷಿನ್ ತಗೋತೀನಿ ಅಂತ ಹೇಳಿದ್ರೆ ಟಾಪ್ ಅಂಡ್ ಅಂತ ಹೇಳಿ ಸರ್ ನನ್ನ ಹತ್ರ. ರೊಟ್ಟಿ ತೆಗಿಯೋ ಅವಶ್ಯಕತೆ ಇಲ್ಲ ಸರ್, ಇದರಲ್ಲಿ ಪ್ಲೇಟ್ ಕೂಡ ರೊಟೇಟ್ ಆಗ್ತಾ ಇರುತ್ತೆ, ಇದರಲ್ಲಿ ಕಂಟಿನ್ಯೂಸ್ ಬೀಳ್ತಾ ಇರುತ್ತೆ. ಒಬ್ರು ನೋಡೋಣ, ನಾನು ಇದ್ರದ್ದು ಡೆಮೋ ತೋರ್ಸಕ್ಕೆ ಟ್ರೈ ಮಾಡ್ತೀನಿ, ನಾನು ಮಾತಾಡಿ ಡೆಮೋ ತೋರಿಸಿ ಅಂತ ಹೇಳ್ಕೊಂಡು ಅದು ಹೇಗಾಗತ್ತೆ ಅಂತ ನಾವು ಮಾತಾಡೋದಕ್ಕಿಂತ ಅದು ಹೇಳ್ತಿದ್ದಾಗ ಅದು ಬಂದೇನೆ ಚೆನ್ನಾಗಿ ಸರ್ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ನೀಟಾಗಿ ಅನ್ಸುತ್ತೆ. ತೋರಿಸ್ತೀನಿ ಸರ್ ಆ ಡೆಮೋ ಕೂಡ ನಿಮಗೆ. ಸರ್ ಆ ಮಷಿನ್ ಬಿಟ್ಟರೆ ರೆಗ್ಯುಲರ್ ಪ್ರೊಡಕ್ಷನ್ ಕೂಡ ಸೇಮ್ ಇರುತ್ತೆ ಸರ್, 800 ಇಂದ 1000 ಇರುತ್ತೆ ಈ ಮಷಿನಲ್ಲಿ ಕೂಡ. ಬಟ್ ಪ್ಲೇಟ್ ಇರಲ್ಲ ಸರ್ ಈ ಮಷಿನರಿಗೆ. ಓಕೆ, ಇದು ಮ್ಯಾನ್ಯುವಲಿ ನಾವೇ ತಕ್ಕೋಬೇಕಾಗತ್ತೆ. ಬಟ್ 2 ರೊಟ್ಟಿ ಬರುತ್ತೆ ಸರ್ ಆಟೋಮೆಟಿಕ್ ಇದರಲ್ಲಿ. ಇದಕ್ಕೆಲ್ಲ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಯಾವುದು ಸರ್? ಎಸ್ ಸರ್ ಫುಲ್ ನಾನು MS ಮೆಟೀರಿಯಲ್ ಮಾಡಿದ್ರು ಸಣ್ಣ ಮಷಿನ್ ಮಾತ್ರ, ಫುಲ್ಲಿ ಆಟೋಮೆಟಿಕ್ ನನ್ನ ಕಡೆ ರೆಗ್ಯುಲರ್ ಆಗಿರ್ಬೋದು, ಟಾಪ್ ಅಂಡ್ ಆಗಿರ್ಬೋದು, ಮಿನಿ ಟಾಪ್ ಅಂಡ್ ಆಗಿರ್ಬೋದು, ಮತ್ತೆ ಮಿನಿ ಒಣ ಇಟ್ ಬೀಳೋ ಸಿಸ್ಟಮ್ ಆಗಿರ್ಬೋದು. ಆ ಮಷಿನರಿಗೆಲ್ಲ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು ಪ್ಯೂರ್ಲಿ SS ಸರ್, ಸ್ಟ್ಯಾಂಡರ್ಡ್ ಸ್ಟೀಲು. MS ಮಾಡಿರೋದು ಮಿನಿ ಮಷಿನ್ ಮಾತ್ರ ಸರ್, ಮಷಿನ್ ಮಾತ್ರ. ಓಕೆ, ನಾ ಹೇಳಿದ್ನಲ್ಲ ಇವಾಗ ಆಲ್ಮೋಸ್ಟ್ ಏನಂದ್ರೆ ಸರ್ PG ಹಾಸ್ಟೆಲ್ಸ್ ಅವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್ಲಿ ಆಗುತ್ತೆ. ಯಾಕಂದ್ರೆ ಇನ್ನೊಂದ್ ಕಡೆ ಈಗ ಲೇಬರ್ಗಳೆಲ್ಲ ಸಿಗ್ತಾ ಇಲ್ಲ, ಅಂತವ್ರಿಗೆಲ್ಲ PG ಆಗಿರ್ಬೋದು, ಹಾಸ್ಟೆಲ್ಸ್ ಆಗಿರ್ಬೋದು, ಅಲ್ಲೆಲ್ಲ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇವಾಗ ಬಿಸ್ನೆಸ್. ಸರ್ ಇದು ಅಂದ್ರೆ ನಿಮ್ಗೆ ಸರ್ವಿಸ್ ಏನಾದ್ರು ಬಂತಂದ್ರೆ ಈ ಸರ್ವಿಸ್ ಎಲ್ಲ ಹೇಗೆ ಸರ್? ಸರ್ ಸರ್ವಿಸ್ ಅಂತ ಹೇಳಿದ್ರೆ 1 ವರ್ಷ ಗ್ಯಾರಂಟಿ ಇರುತ್ತೆ ಮಷಿನರಿದು. ಸಪೋಸ್ ಮ್ಯಾನುಫ್ಯಾಕ್ಚರಿಂಗ್ ನಂದೇನಾದ್ರೂ ಫಾಲ್ಟ್ ಇತ್ತು ಅಂತ ಹೇಳಿದ್ರೆ ಬಂದು ಫ್ರೀ ಮಾಡ್ತೇನೆ ಸರ್. ಬಂದಂಥ ಬಸ್ ಚಾರ್ಜು ಊಟ ಚಾರ್ಜು ಮಾತ್ರ ತೊಗೋತೀನಿ. ನಮ್ದು ಆಲ್ ಓವರ್ ಕರ್ನಾಟಕ ಡೆಲಿವರಿ ತೊಗೊಂಡು ಹೋಗುವಂಥ ಚಾರ್ಜಸ್ ಅವ್ರದ್ದೇ ಇರುತ್ತೆ ಸರ್, ನಮ್ದಿರಲ್ಲ. ಸಪೋಸ್ ನಮ್ಮದು ಅಲ್ಲಿ ಡೆಮೋ ತೋರಿಸ್ಲಿಕ್ಕೆ ಫಸ್ಟ್ ಟೈಮ್ ಏನು ಹೋಗ್ತೀವಲ್ಲ ಅದು ಯಾವುದೇ ಥರದ ಚಾರ್ಜಸ್ ತೊಗೊಳ್ಳಲ್ಲ ಸರ್ ನಾನು. ಅದರ ನೆಕ್ಸ್ಟ್ ಟೈಮ್ ಏನಾದರೂ ಅವರು ಪ್ರಾಬ್ಲಮ್ ಬರ್ತಾ ಇದೆ, ಸಣ್ಣ ಪುಟ್ಟ ಚೈನ್ ಹಾರ್ತಾ ಇದೆ, ಏನೋ ಒಂದು ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳಿದ್ರೆ ವಿತಿನ್ 1 ಡೇ ಒಳಗೆ ಬಂದು ಸಾಲ್ವ್ ಮಾಡ್ಕೊಟ್ಟು ಬರ್ತೀನಿ ಸರ್ ನಾನು. ಅವ್ರ ಕಡೆಯಿಂದ ಏನಾದರೂ ಫಾಲ್ಟಸ್ ಆದರೆ ಆಗುವಂಥದ್ದು ಏನೇನಂತ ಮೈನರ್ ಹೇಳ್ಬಿಡ್ತೀನಿ. ಸಪೋಸ್ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಅವಾಗ ಬ್ಲೇಡ್ ಎಲ್ಲ ಹಚ್ಬಿಟ್ರೆ ಬೆಲ್ಟ್ ಹಾಳಾಗ್ಬಿಡುತ್ತೆ. ಆ ರೀಸನ್ಗೋಸ್ಕರ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋಬೇಕು. ಮತ್ತೆ 2 ಮಂತ್ಗೊಮ್ಮೆ ಗ್ರೀಸ್ ಮಾಡ್ಬೇಕು ಸರ್ ಚೈನಲ್ಲ. ಓಕೆ, ಇದ್ರಲ್ಲಿ ಚೈನ್ ಇದೆ ಅಲ್ವಾ? ಚೈನ್ ಇದೆ ಸರ್ ಇದು. ಓಕೆ, ಗ್ರೀಸ್ ಮಾಡಿಲ್ಲ ಅಂದ್ರೆ ಅದಾದ್ಮೇಲೆ ತುಕ್ಕಿ ಹಾಕೋ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಮತ್ತೆ ವೈಟ್ ಆಗ್ಲಿಕ್ಕೆ ಚಾಲು ಆಗುತ್ತೆ ಸರ್ ಚೈನ್. ಇವನ್ ನಾವು ಒಂದು ಬೈಕ್ ರೈಡ್ ಮಾಡ್ತೀವಿ ಅಂತ ಹೇಳಿದ್ರು ಚೈನ್ ಕೂಡ ವೈಟ್ ಆಗ್ಲಿಕ್ಕೆ ಚಾಲು ಆಗುತ್ತೆ. ಅದೇ ತರ ಸರ್ ಚೈನ್ ಸಿಸ್ಟಮ್ ಇರೋದು. ಇದು ದಿನಕ್ಕೆ ಎಷ್ಟು ಗಂಟೆ ಓಡಿಸಬಹುದು ಹೇಗೆ ಸರ್? 8 ಅವರ್ ಕಂಟಿನ್ಯೂಸ್ 8 ಅವರ್ ಯೂಸ್ ಮಾಡಿದ್ರು ಏನು ಮಷಿನರಿ ಏನು ಪ್ರಾಬ್ಲಮ್ ಆಗಲ್ಲ ಸರ್. 8 ಅವರ್ ಆದ್ಮೇಲೆ ಒಂದು ಅರ್ಧ ಗಂಟೆ ಬಂದ್ ಮಾಡ್ಬಿಟ್ಟು ಮತ್ತೆ ಚಾಲು ಮಾಡಿದ್ರೆ ಓಕೆ, ನೋ ಪ್ರಾಬ್ಲಮ್, ಮತ್ತೆ ಪ್ರೊಡಕ್ಷನ್ ತೆಗಿಬಹುದು. ಹಾಗೆ ಇನ್ನೊಂದು ಸರ್, ಸಪೋಸ್ ನಾವು 8 ಅವರ್ಗೆಲ್ಲ ಹೋಗ್ಬಿಟ್ಟು ಇನ್ನೊಬ್ಬರ ಕಡೆ ಕೆಲಸ ಮಾಡ್ತೀವಿ. ಸಪೋಸ್ ಯಾವ ಥರ ಅಂತ ಹೇಳಿದ್ರೆ ಅವ್ರು ಅಂದಿದ್ದೆಲ್ಲ ಅನಿಸ್ಕೊಂಡು ಇನ್ನೊಬ್ಬರ ಕಡೆ ಕೈಗಳಿಗೆ ಕೆಲಸ ಮಾಡೋಕ್ಕಿಂತ ಮುಂಚೆ ಸಪೋಸ್ ನಂದೇ ಒಂದು 8 ಅವರ್ ಆಗೋ ಬದಲಿ ಒಂದು 10 ಅವರ್ ಕೆಲಸ ಮಾಡಿದ್ರೆ ಏನು ಪ್ರಾಬ್ಲಮ್ಮು, ನಂದೇ ಓನ್ ಬಿಸ್ನೆಸ್ ಇರುತ್ತೆ, ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಸರ್. ಇನ್ನೊಬ್ಬರ ಕೈ ಕೆಳಗೆ ಹೋಗ್ಬಿಟ್ಟು ಜವಾನ ಅನಿಸ್ಕೋಕ್ಕಿಂತ ನಮ್ಮದೇ ಓನ್ ಬಿಸ್ನೆಸ್ ಹಾಕೊಂಡು ಮಾಲೀಕ ಅನಿಸ್ಕೊಳ್ಳೋದು ಬೆಟರ್ ಇರುತ್ತೆ ಸರ್. ಇದು ಹೇಳಿದ್ರೆ ನಿಮ್ದು ಇದು ಪ್ರೊಡಕ್ಷನ್ ಎಲ್ಲ ನಿಮ್ದೇ ಆಗೋದಲ್ವಾ ಇಲ್ಲಿ? ಹಾಂ ಸರ್, ನಮ್ಮದೇ ಆಗೋದು. ನೋಡ್ತಾ ಇರ್ಬೋದು ಸರ್ ನೀವೆಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಂದೇ. ರಾ ಮಟೀರಿಯಲ್ ತೊಗೊಂಬರ್ತೀನಿ, ತೊಗೊಂಬಂದು ಇಲ್ಲೇ ನಮ್ಮ ಲೇಬರ್ ಕೂಡ ಇರ್ತಾರೆ, ಎಲ್ಲ ರಾ ಮಟೀರಿಯಲ್ಲೇ. ಮ್ಯಾನುಫ್ಯಾಕ್ಚರಿಂಗ್ ಓನ್ ನಮ್ಮದೇ ಇರುತ್ತೆ ಸರ್ ಫುಲ್ಲಿ. ಸಣ್ಣ ಪುಟ್ಟ ಸರ್ವಿಸ್ಗೂ ನಿಮ್ಗೆ ಕರೆಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಸರ್ವಿಸ್ ಅವ್ರಿಗೆ ಹೇಳ್ಕೊಟ್ರೆ ಅವರು ಆರಾಮಲ್ಲಿ ಸಣ್ಣ ಪುಟ್ಟ ಅಂತ ಹೇಳಿದ್ರೆ ಸರ್ ಸಪೋಸ್ ಒಣ ಹಿಟ್ಟು ಬೀಳದೇ ಇರುವಂಥದ್ದು ಆಗುತ್ತೆ. ಅದನ್ನೆಲ್ಲ ನಾವು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅದನ್ನ ಕೂಡ ಹೇಳ್ಕೊಡ್ತೀನಿ. ಹಿಟ್ಟು ಬರಲಿಲ್ಲ ಅಂದರೆ ಯಾವ ಥರ ಮಾಡ್ಕೋಬೋದು, ಮತ್ತು ರೊಟ್ಟಿ ಬರಲಿಲ್ಲ ಅಂದರೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಎಲ್ಲ A to Z ಒಂದು ಸಾರಿ ಡೆಮೋ ತೋರಿಸ್ಲಿಕ್ಕೆ ಹೋದಂಥ ಟೈಮಲ್ಲಿ ಎಲ್ಲ ಹೇಳ್ಕೊಟ್ಟು ಬರ್ತೀನಿ. ಅದಾದಮೇಲೆ ಸಪೋಸ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕಾಲಲ್ಲಿ ಕ್ಲಿಯರ್ ಮಾಡುವಂಥದ್ದಾದರೆ ಕ್ಲಿಯರ್ ಮಾಡ್ತೀನಿ. ಇಲ್ಲ ಸರ್ ವಿಡಿಯೋ ಕಾಲಲ್ಲೂ ಕ್ಲಿಯರ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾನೇ ಖುದ್ದಾಗಿ ಹೋಗ್ಬಿಟ್ಟು ಮಾಡ್ಕೊಟ್ಟು ಬರ್ತೀನಿ ಸರ್. ಬಂದಂಥ ಬಸ್ ಚಾರ್ಜ್ ಊಟ ಚಾರ್ಜ್ ಮಾತ್ರ ತಗೋತೀನಿ ಸರ್. ಇವಾಗ ಹೇಳಿದ್ರೆ ನೀವು ಹಿಟ್ಟಿಂದ ಇದನ್ನ ಅಡ್ಜಸ್ಟ್ ಮಾಡ್ಬೋದು ಅಂತ, ಎಲ್ಲಿ ಅಡ್ಜಸ್ಟ್ ಮಾಡೋದು ಸರ್? ಇವೆ 2 ಅಡ್ಜಸ್ಟ್ಮೆಂಟ್ಸು. ಓಕೆ, ಇವೆರಡು ಅಡ್ಜಸ್ಟ್. ಹಾಂ ಸರ್, ಇವೆರಡು ಅಡ್ಜಸ್ಟ್ಮೆಂಟೇ. ನೋಡ್ತಾ ಇರ್ಬೋದು, ರೈಟ್ ಸೈಡ್ ತಿರುವಿದ್ರೆ ತುಂಬಾ ತಿಳುವಾಗುತ್ತೆ ಸರ್. ರೊಟ್ಟಿ ಪೇಪರ್ ಸಿಸ್ಟಮ್ ವರ್ಗೂ ಆಗುತ್ತೆ. ಲೆಫ್ಟ್ ಸೈಡ್ ಎಲ್ಲ ತಿರುಗಿಬಿಟ್ರೆ ದಪ್ಪ ಆಗುತ್ತೆ ಸರ್. ಓಕೆ, ಅಂದ್ರೆ ಇದು ಇಲ್ಲಿನ ಗ್ಯಾಪ್ ಆಗುತ್ತೆ ಸರ್. ನೋಡ್ತಾ ಇರ್ಬೋದು, ಇದ್ರ ಮೇಲೆ ನಾವು ಡಿಪೆಂಡ್ ಮಾಡಬಹುದು. ಇದ್ರ ಮೇಲೆ ಹಪ್ಪಳ ಇದಂತ ಪಾನಿಪುರಿ ಎಲ್ಲ A to Z ಸರ್ ಇದರಲ್ಲಿ. ಇದು ನೋಡಿ, ಇಲ್ಲಿ 1 ಟೈಮ್ ಒಣ ಹಿಟ್ಟು ಹಾಕಿದ್ರೆ ಮುಗೀತು ಸರ್. ಆಟೋಮೆಟಿಕ್ಲಿ ತಾನೇ ಮಷಿನ್ ರನ್ ಆಗ್ಬೇಕಾದ್ರೂ ಇದು ರನ್ ಆಗುತ್ತೆ, ಕಂಟಿನ್ಯೂಸ್ ಬೆಲ್ಟ್ ಮೇಲೆ ಬೀಳ್ತಾ ಹೋಗುತ್ತೆ ಸರ್. ಹೇಳ್ದಂಗೆ ಇಲ್ಲಿ ಒಣ ಹಿಟ್ಟು ಹಾಕೋದು. ಒಣ ಹಿಟ್ಟು ಹಾಕೋದು ಸರ್ ಇದು. ಓಕೆ, ಅಂದ್ರೆ ಇದು ಫುಲ್ ಹಾಕೊಬೋದಾ ಅಥವಾ ಹೆಂಗೆ ಸರ್? ಸರ್ ಅರ್ಧ ಹಾಕೊಂಡ್ರು ಓಕೆನೆ.
ಸ್ವಲ್ಪ ಕಡಿಮೆ ಹಾಕ್ಬೇಕು ಸರ್. ಯಾಕಂದರೆ ಜೋಳದ ರೊಟ್ಟಿ ತೆಗಿಬೇಕಂತಂದರೆ ಜೋಳದ ಹಿಟ್ಟು ಹಾಕಬೇಕು, ರಾಗಿ ರೊಟ್ಟಿ ತೆಗಿಬೇಕಂತ ಹೇಳಿದರೆ ರಾಗಿ ಹಿಟ್ಟು ಹಾಕಬೇಕಾಗತ್ತೆ. ಆ ರೀಸನ್ಗೋಸ್ಕರ ಸ್ವಲ್ಪ ಹಾಕಿಬಿಟ್ರೆ ಬೆಟರು. ಓಕೆ, ಇಲ್ಲಾಂದ್ರೆ ಒಂದ್ಸಲಿ ತೆಗಿಬೇಕಂದ್ರೆ ಮತ್ತೆ ಇದು ಮತ್ತೆ ಉಜ್ಬೇಕಾಗತ್ತೆ, ಇಲ್ಲಾಂದ್ರೆ ಬ್ರಷ್ ಆಡಿಸ್ಬೇಕಾಗತ್ತೆ. ನೋಡಿ ಇಲ್ಲಿ ಹಿಟ್ಟು ಹಾಕೋಣದು, ಇನ್ನು ಇಲ್ಲಿಗೆ ಕಲಸಿದಂತ ಹಿಟ್ಟು ಹಾಕೋದು. ಕಲಸಿದಂತ ಹಿಟ್ಟು. ಓಕೆ, ಇದೊಂದು ಸ್ಟಾರ್ಟರ್ ಮಾಡಿಬಿಟ್ರೆ ಮುಗೀತು ಸರ್. ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾವ ಕಡೆನೂ ಆನ್ ಆಫ್ ಇರುತ್ತೆ, ಎರಡು ಸೈಡು ಆನ್ ಆಫ್ ಇರುತ್ತೆ. ಎರಡು ಸೈಡೂ ಇರುತ್ತೆ, ಯಾವ ಬೇಕಾದ ಸೈಡು ಮಾಡ್ಬೋದು ಸರ್ ನಾವು. ನೋಡಿ ಅಲ್ಲಿ ಹಾಕಾಕು ಇಲ್ಲಿ ಬರಕ್ಕೆ ಸ್ಟಾರ್ಟ್ ಆಯಿತು ರೊಟ್ಟಿ. ಇದನ್ನ ಮತ್ತೆ ಹಿಟ್ಟನ್ನ ಮೇಲೆ ಎತ್ತಾಕಿದ್ರೆ ಅದು ಪಾಡಿಗೆ ಅದು ಹೋಗ್ತಾ ಇರುತ್ತಲ್ವಾ? ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಜಸ್ಟ್ ಒಂದು 2 ನಿಮಿಷ 3 ನಿಮಿಷಕ್ಕೆ ಇಷ್ಟು ರೊಟ್ಟಿ ಮಾಡಾಯ್ತು ಜೋಳದ ರೊಟ್ಟಿನ. ಅಷ್ಟೇ ಭಾರಿ ತೆಳು ಇದೆ ಇದು ಲಾಸ್ಟ್ ತೆಳುನಾ ಅಥವಾ ಇದಕ್ಕಿಂತ ತೆಳು ಮಾಡ್ಬೋದು? ಇದಕ್ಕೆ ತಿಳು ಮಾಡ್ಕೋಬಹುದು ಸರ್. ಪೇಪರ್ ಸಿಸ್ಟಮ್ ವರ್ಗು ಮಾಡ್ಕೋಬಹುದು ಸರ್. ಇದರಲ್ಲಿ ಎಷ್ಟು ಕೆಜಿ ಹಿಟ್ಟು ತನಕ ಹಾಕ್ಬೋದು ದೊಡ್ಡ? ಸರ್ ಇದರಲ್ಲಿ ಮ್ಯಾಕ್ಸಿಮಮ್ ಹಾಲರ್ ನೋಡ್ತಾ ಇರ್ಬೋದು, ತುಂಬಾ ದೊಡ್ಡದಿದೆ. ಇದರಲ್ಲಿ ಒಂದು 7 kg 8 kg ವರ್ಗು ಹಾಕ್ಬೋದು ಹಿಟ್ಟನ್ನ ಕಲಸಿದಂತದ್ನ. ಸರ್ ಸಪೋಸ್ 1 kg ಹಿಟ್ಟಿಗೆ ಪೇಪರ್ ಸಿಸ್ಟಮ್ ಇಟ್ಕೋತೀನಿ ಅಂತ ಹೇಳಿದ್ರೆ 30 ರೊಟ್ಟಿ ಬರುತ್ತೆ ಸರ್. ಹಂಗೆ ನಾರ್ಮಲ್ ನಾನು ಮನೇಲಿ ಬಡಿತಾರಲ್ಲ ಆ ತರ ಬಡಿದಂಗೆ ಇಟ್ಕೋತೀನಿ ಅಂತ ಹೇಳಿದ್ರೆ ಥಿಕ್ನೆಸ್ನ ಅದು 25 ರಿಂದ 26 ರೊಟ್ಟಿ ಬರುತ್ತೆ ಸರ್. ಇವಾಗೆಲ್ಲ ಮುಗೀತು ಸರ್. ಇವಾಗ ಏನು ಆಫರ್ ಇದೆ ಅಂತ ತಗೊಂಡು ಸರ್ ಆ್ಯಕ್ಚುಲಿ ನಮ್ಮ ಕಸ್ಟಮರ್ಸ್ಗೆ ನಾನು ಸದ್ಯಕ್ಕೆ ನಮ್ಮ ಮಷಿನರಿಗಳಿಗೆ ಕೆಲವು ಆಫರ್ನ ಕೊಟ್ಟಿದ್ದೀನಿ. ಅಂದರೆ ಕೆಲವೊಂದು ಕ್ಯಾಶ್ ಆಫರ್ ಇರುತ್ತೆ, ಕ್ಯಾಶ್ ಆಫರ್ ಕೂಡ ಇನ್ನೂ ಕೂಡ ಒಂದು ಆಫರ್ ಇರುತ್ತೆ. ಓಕೆನಾ? ಏನಂದರೆ ಈಗ ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು MS ಮಿನಿ ಮಾಡೆಲ್ ಅಂತ. MS ಮಿನಿ ಮಾಡಲಲ್ಲಿ ಕಸ್ಟಮರ್ ಕ್ಯಾಶಲ್ಲಿ ತೊಗೋತಿದ್ದಾರೆ. ಅಂದರೆ ಕಾಂಬೌಂಡಲ್ಲಿ ಏನಾಗುತ್ತೆ ಅಂದರೆ ಇದೊಂದು ಮಿನಿ ಮಾಡೆಲ್ ಮಷೀನು, ಒಂದು 5 kg ಹಿಟ್ಟು ಕಲಿಸೋ ಮಷೀನು, ಮತ್ತು ಇದೊಂದು 2 ರೊಟ್ಟಿ ಮಾಡುವಂಥ ಒಂದು ಸ್ಟವ್. ಅದ್ರ ತವಾ ಸೇರಿ ಕ್ಯಾಶ್ ಮಾಡಿ ತೊಗೊಂಡು ಹೋಗ್ತೀನಿ ಸರ್ ಅನ್ನೋದಾದರೆ 1,15,000ದಲ್ಲಿ ಸಿಕ್ಬಿಡುತ್ತೆ ಒನ್ ಟೈಮ್ ಕ್ಯಾಶ್ಗೆ. ನೆಕ್ಸ್ಟ್ ಇನ್ನೊಂದು ಮಿನಿ ಮಾಡೆಲ್ ಅಂತ ಬರುತ್ತೆ. ಮಿನಿ SS ಮಾಡಲಲ್ಲಿ 1,35,000 ಕ್ಯಾಶ್ ಆಫರ್ ಇದೆ. ಅದನ್ನು ಬುಕ್ ಮಾಡೋರು ಅವರಿಗೆ ಒಂದು 1 ಗ್ರಾಮ್ ಗೋಲ್ಡ್ ಕಾಯಿನ್ ಆಫರ್ ಕೊಡ್ತಾ ಇದ್ದೀವಿ. ಇದೊಂದು ಮಷೀನು, ಒಂದು MS 2 ರೊಟ್ಟಿ ಮಾಡುತ್ತಾವ, ಒಂದು 5 kg ಹಿಟ್ಟು ಕಲಿಸೋ ಮಷೀನ್. ಮತ್ತೆ ಬೇರೆ ಏನು ಆಫರ್ ಇದೆ ಸರ್? ಸರ್ ಸದ್ಯಕ್ಕೆ ಇವೆರಡರಲ್ಲಿ ಆಫರ್ ನಡೀತದೆ. ಇನ್ನೊಂದು ಕೂಡ ಕಾಂಬೋ ಆಫರ್ ಇದೆ. ಓಕೆನಾ? ಮಿನಿ ಟಾಪ್ ಎಂಡಲ್ಲಿ ನೀವೇನೀಗ ಇಲ್ಲೊಂದು 1,53,000 ಏನು ಮಷೀನ್ ನೋಡ್ತಿದ್ದೀರಾ, ಈ ಮಷೀನಲ್ಲಿ ನಿಮಗೆ ಈ ಒಂದು ಮಷೀನು ಒಂದು 4 ರೊಟ್ಟಿ ಬೇಯಿಸುವಂಥ ಒಂದು ತವ. ಓಕೆನಾ? ಒಂದು 5 kg ಹಿಟ್ಟು ಕಲಿಸೋ ಮಷೀನು. ಇದು 1,75,000 ರುಪೀಸಲ್ಲಿ ಇದು ಕೂಡ ಒಂದು ಕಾಂಬೋ ಆಫರ್ ಇದೆ. 1,75,000. ಆ್ಯಕ್ಚುಲಿ ಒರಿಜಿನಲ್ ತೊಗೊಳಕ್ಕೆ ಹೋದರೆ ಮಿನಿಮಮ್ ಅಂದ್ರೆ ಒಂದು 15,000-20,000 ಪ್ಲಸ್ ಇರುತ್ತೆ. ಕ್ಯಾಶ್ ಕಾಂಬೋ ಆಫರಲ್ಲಿ ನಿಮಗೆ ಮಿನಿಮಮ್ 20,000 ರೂಪಾಯಿ ಡಿಸ್ಕೌಂಟ್ ಸಿಕ್ಕಿರುತ್ತೆ ಅಲ್ಲಿ. ಸರ್ ಇವಾಗ ಆಫರ್ ಮಾತ್ರ ಹೇಳಿದ್ರೆ, ಇವಾಗ ನೀವು ಕ್ಯಾಶ್ ಏನು ಹೇಳ್ತಾ ಇದ್ದೀರಾ, ಅಕಸ್ಮಾತ್ ಕ್ಯಾಶ್ ಇಲ್ಲ ಅಂದರೆ ಸಬ್ಸಿಡಿ ಟೈಪ್ ಏನಿದೆ ಅಥವಾ ಲೋನ್ ಏನಾರು ಇದೆ ಹೇಗೆ ಸರ್? ಸರ್ ಲೋನ್ ಇದ್ರೂ ಕೂಡ ಕಸ್ಟಮರ್ಗೆ ಏನು ತೊಂದರೆ ಇಲ್ಲ, ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ. ಏನಂದರೆ ನಮ್ಮ ಹತ್ರ ಆಲ್ ಓವರ್ ಕರ್ನಾಟಕದಲ್ಲಿ ಅವೈಲೇಬಲ್ ಇರುವಂಥ ಪ್ರತಿಯೊಂದು ಜಿಲ್ಲೆಯ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಗಳು ನಮ್ಮ ಹತ್ರ ಇದ್ದಾರೆ. ಈಗ ಯಾವುದೇ ಜಿಲ್ಲೆಯಿಂದ, ಕರ್ನಾಟಕದಿಂದ ಯಾವುದೇ ಜಿಲ್ಲೆಯಿಂದ ಬರಲಿ ಅಥವಾ ಔಟರ್ ಸ್ಟೇಟ್ ಯಾವುದೇ ಬರಲಿ ಕೂಡ ಅವ್ರಿಗೆ ನಾವು DRPಗಳನ್ನ ಅವರ ಏನು ಡೀಟೇಲ್ಸ್ ಇದೆ ಅದನ್ನ ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾಕಂದರೆ ಅವರಿಗೆ ಮೂಲತಃ ಮೇನ್ ಈ ಲೋನ್ ಸೌಕರ್ಯ ಏನಿದೆ, ಯಾವ ರೀತಿ ಮಾಡಿಸ್ಬೇಕು, ಎಲ್ಲಿ ಹೋಗಬೇಕು, ಯಾವ ಡಾಕ್ಯುಮೆಂಟೇಷನ್ ಮಾಡಿಸ್ಬೇಕು, ಎಲ್ಲ ಈ DRPಗಳೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ನೀವು ಜಸ್ಟ್ ಅದೇ ನಿಮ್ಮ ಜಿಲ್ಲೆನೆಲ್ಲ ಇರ್ತಾರೆ, ನೀವು ಮತ್ತೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ನೀವು ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ DRP ಅವರಿಗೆ ನಮ್ಮ ಹೆಸರು ಹೇಳಿದ್ರೆ ಸಾಕು, ನಿಮ್ಗೆ ಏನು ಸಪೋರ್ಟ್ ಇದೆ ಅವ್ರು ನಿಮಗೆ ಮಾಡಿಕೊಡ್ತಾರೆ ಸರ್. ಸಬ್ಸಿಡಿ ಏನಾದ್ರು ಇರುತ್ತೆ ಹೇಗೆ ಸರ್? ಸೆಂಟ್ರಲ್ ಗೌರ್ಮೆಂಟಿಂದ 35% ಇದೆ, ಸ್ಟೇಟ್ ಗೌರ್ಮೆಂಟಿಂದ 15 ಇದೆ. ಟೋಟಲ್ ಆಗಿ ಬಂದ್ಬಿಟ್ಟು 50% ಆಗಿ ಸಬ್ಸಿಡಿ ಮಷಿನ್ಗಳಿಗಿದೆ. ಏನು ರೊಟ್ಟಿ ಮಷಿನ್ ಇದೆಲ್ಲ ಕಾಣ್ತಾ ಇದೆ, ಎಲ್ಲ ಮಷಿನ್ಗಳು 50% ಸಬ್ಸಿಡಿ ಇದೆ. ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ, ಸ್ವಲ್ಪ ಅವ್ರಿಗೆ ಟೈಮ್ ಹಿಡಿಯುತ್ತೆ, ಬಟ್ ಮಾಡ್ಬೋದು ಸರ್, ಅವರು ಮಾಡಿಸ್ಬೋದು ಸಬ್ಸಿಡಿನೂ ಕೂಡ. ಸರ್ ಇವಾಗ ಇದು ಡೆಲಿವರಿ ಎಲ್ಲ ಎಲ್ಲೆಲ್ಲಿಗಿದೆ ಹೇಗೆ ಸರ್? ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಬೇಕಂದ್ರೆ ಸಿಗುತ್ತೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಪ್ಲಸ್ ಇರುತ್ತೆ. ಕಸ್ಟಮರ್ ಈಗ ಆರ್ಡರ್ ಮಾಡಿರ್ತಾರೆ, ನಾವು ಸರ್ ಬಾಡಿಗೆ ಕೊಡ್ತೀವಿ, ತೊಂದರೆ ಇಲ್ಲ, ನಾವು ಅವ್ರಿಗೆ ಇನ್ಸ್ಟಾಲೇಷನ್ ಫ್ರೀಯಾಗಿ ಮಾಡಿಕೊಡ್ತೀವಿ. ಅಂದರೆ ಡೆಮೋ ಚಾರ್ಜ್ ಏನು ತೊಗೋಲ್ಲ ಫಸ್ಟ್ ಟೈಮ್. ಅದೇ ಅವ್ರ ಗಾಡಿಯಲ್ಲಿ ನಮ್ಮ ಮನುಷ್ಯ ಹೋಗ್ತಾರೆ, ಪೂರ್ತಿ ಇನ್ಸ್ಟಾಲೇಷನ್ ಮಾಡಿ ಸಣ್ಣ ಪುಟ್ಟ ಸರ್ವಿಸ್ ಏನೇ ಇರಲಿ, ಡೆಮೋ ಇರಲಿ, ಅವ್ರಿಗೆ ಯಾವ ರೀತಿ ಅದನ್ನು ನಾವು ರೆಡಿ ಮಾಡ್ಕೋಬೇಕು, ಸಣ್ಣ ಪುಟ್ಟ ಸರ್ವಿಸ್ ಒಂದು ಯಾವ ರೀತಿ ಅದನ್ನು ಅವ್ರಿಗೆ ಮೇಂಟೈನ್ ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿ ಕೂಡ ಕಸ್ಟಮರ್ಗೆ ಸಪೋರ್ಟ್ ಮಾಡ್ತಾರೆ. 1 ವರ್ಷ ಸರ್ವಿಸ್ ಫ್ರೀ ಆಗಿರುತ್ತೆ ಸರ್. ಇವಾಗೆಲ್ಲರೂ ಈ ಮೆಷಿನ್ ನೋಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೋದಾ? ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅಥವಾ ಸ್ಕ್ರೀನ್ ಮೇಲೆ ಅವರು ಹಾಕಿ ನಿಮಗೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಈಗ ಕಾಲ್ ರಿಸೀವ್ ಮಾಡಲಿಕ್ಕೆ ಅಂತ ಲೆಕ್ಕ ಹೋಗಬೇಡಿ, ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಕಂಪ್ನಿ ಲೊಕೇಶನ್ನು, ಮಷಿನ್ ಕ್ಯಾಟ್ಲಾಗ್ ಲಿಸ್ಟು ಪ್ರತಿಯೊಂದು ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಆಗುತ್ತೆ. ಹುಬ್ಬಳ್ಳಿಯಲ್ಲಿ ಬರುವಂಥ ತಾರಿಹಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಕಂಪ್ನಿ ಬರುತ್ತೆ. ತಾರಿಹಾಳದಲ್ಲಿ ಬರೋ NH4 ಹೈವೇಯಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಸ್ಟೀಲ್ ಫ್ಯಾಕ್ಟ್ರಿ ಸ್ಟಾಪ್ ಅಂತ ಬರುತ್ತೆ, ಅಲ್ಲಿ ನಮ್ಮ ಶಾಪ್ ಕೂಡ ಇದೆ. ಇಲ್ಲ ನೀವು ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ನೀವು ವಿಸಿಟ್ ಆಗ್ತೇನೆ ಅಂದರೆ ತಾರಿಹಾಳದಲ್ಲಿ ಬರುವಂಥ ಪ್ಲಾಟ್ ನಂಬರ್ 90G, ಸೆಕೆಂಡ್ ಸ್ಟೇಜ್, ತಾರಿಹಾಳ್ ಇಂಡಸ್ಟ್ರಿಯಲ್ ಏರಿಯಾ, ಶ್ರೀರಾಮ್ ಫುಡ್ ಸೊಲ್ಯೂಷನ್ಸ್. ಇಲ್ಲಿ ಬಂದು ನೀವೆಲ್ಲನೂ ಇದು ಇನ್ಫಾರ್ಮೇಷನ್ ಕೊಡ್ತೀರಲ್ವ? ಹೌದು ಸರ್, ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯಾರಾದರೂ ನಾನು ಮೊದಲೇ ಹೇಳ್ದಂಗೆ ಚಪಾತಿದು ಅಥವಾ ರೊಟ್ಟಿದು ಅಥವಾ ಹಪ್ಪಳದೇನಾದ್ರು ನಾನು ಒಂದು ಬಿಸ್ನೆಸ್ ಮಾಡಬೇಕಂತಿದ್ರೆ ಇಲ್ಲಿ ನಿಮಗೆ ಬಜೆಟಿಂದ ನಿಮ್ಗೆ ಹೈ ಬಜೆಟ್ ತನಕನೂ ಇದೆ. ನೀವು ಇಲ್ಲಿ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಪ್ರೈಸು, ಯಾವ ಥರ ಏನಾದ್ರು ಆಫರ್ ಇದೆಯಾ, ಮತ್ತು ಇವ್ರು ಹೇಳಿರೋ ಆಫರು ಲಿಮಿಟೆಡ್ ಪೀರಿಯಡ್ ಕೂಡ ಇರ್ಬೋದು, ನೀವು ಬರೋ ಟೈಮಲ್ಲಿ ಬೇರೆ ಯಾವ್ದಾರು ಆಫರ್ ಕೂಡ ಇರ್ಬೋದು, ಅದನ್ನು ಕೂಡ ಕೇಳಿಸ್ಕೊಳ್ಳಿ. ನೋಡಿ, ನೀವು ಏನಾದ್ರು ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾರೆ ಇವ್ನು ಕಾಂಟ್ಯಾಕ್ಟ್ ಮಾಡ್ಬಾರ್ದು. ಇವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವ್ರದ್ದು ಲೊಕೇಶನ್ನ ಎರಡನ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇದೇ ಥರ ಮುಂದಿನ ವಿಡಿಯೋ ಎಲ್ಲ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.